ನೋಡು, ಸಮಾಧಾನ ಮಾಡ್ಕೋ. ಇಲ್ಲ ಪಪ್ಪ, ನನ್ನಿಂದ ಸಮಾಧಾನ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ನನ್ನ ಮಾತು ಕೇಳು. ಇಲ್ಲ, ಆ ಸಪ್ತಮಿನ ಜಲ್ಲಿ ಕಲ್ತರ ಕ್ರಶ್ ಮಾಡಿ ಬೀದಿಗೆ ಬಿಸಾಕ್ಬೇಕು. ಅವಳ ಜೀವನ ತಿರ್ಪೆ ಎತ್ತೋರ್ಗಿಂತ ಕೀಳಾಗಿರ್ಬೇಕು. ಅನ್ನ ತಿನ್ನೋದಕ್ಕೂ ಅವಳಿಗೆ ಕಷ್ಟ ಆಗ್ಬೇಕು. ಅಲ್ಲಿ ತನಕ ನನಗ್ ಸಮಾಧಾನ ಇಲ್ಲ ಪಪ್ಪ. ಮಗಳೇ ಮಂಜು, ನನ್ನ ಮಾತು ಕೇಳು. ಮರಳಿ ಪ್ರಯತ್ನವನ್ನು ಮಾಡು ಅಂತ ದೊಡ್ಡವರು ಹೇಳಿದಾರೆ ತಾನೆ. ನೋಡು, 1 ಏಟು ಮಿಸ್ ಆಗ್ಬೋದು, 2 ಏಟು ಮಿಸ್ ಆಗ್ಬೋದು, 3ನೇ ಏಟು ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಸಪ್ತಮಿ ಶ್ರೀಮಂತ ಜೀವನ ಹಾಳು ಮಾಡ್ತೀನಿ. ಆ ಬೀದಿ ಭಿಕಾರಿನ ಸದ್ಯದಲ್ಲೇ ಬೀದಿಗೆ ತಂದು ನಿಲ್ಲಿಸ್ತೀನಿ. ಹಾಗೆ ಮಾಡ್ತೀನಿ. ನೋಡು, ನೀನ್ ಏನು ಯೋಚನೆ ಮಾಡಬೇಡ, ನನ್ನ ಮಾತು ಕೇಳು, ಸಮಾಧಾನ ಮಾಡ್ಕೋ. ಸಪ್ತಮಿ ಸದ್ಯದಲ್ಲೇ ಶ್ರೀಮಂತಿಂದ ದೂರ ಆಗ್ತೀಯ. ನಿನ್ ಮದ್ವೆನೂ ನಿಂತು ಹೋಗುತ್ತೆ, ನೋಡ್ತಿರು. ಚೆನ್ನಾಗಿದೆ ಅಲ್ವಾ? ಸೂಪರ್ ಆಗಿದೆ. ಸಖತ್ತಾಗಿದೆ ಅಣ್ಣ. ಏನ್ರ ಮೊಮ್ಮಕ್ಳ, ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ ಬಂತಾ? ನನ್ನ ಹೆಸರನ್ನ ದಪ್ಪ ಅಕ್ಷರದಲ್ಲಿ ದೊಡ್ಡದಾಗಿ ಹಾಕ್ಸಿದಾರಾ? ಅಜ್ಜಿ, ನಿನ್ ಹೆಸರಿಗಿಂತ ತಾತನ ಹೆಸರೇ ದೊಡ್ಡ ಅಕ್ಷರದಲ್ಲಿದೆ. ಇಲ್ಲೂ ತಾತನ್ ಮುಂದೆ ಚಿಕ್ಕವರಾಗ್ಬಿಟ್ರಲ್ಲ ಅಜ್ಜಿ. ನೋಡು ನಾಗರಾಜು, ಈ ಅನ್ಯಾಯನ್ನ. ಅಮ್ಮ, ನಿನ್ಗಾಗ್ತಿರೋ ಅನ್ಯಾಯಕ್ಕೆ ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ಸೋಣ ಬಿಡಮ್ಮ. ಏನಂತೀರಾ? ಮಾಡ್ಸೋಣ. ಅಮ್ಮ, ನಾನು ವೆಂಕಟು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸಮರ್ಥು? ಏನಪ್ಪ ಸವಾರಿ ಆ ಕಡೆ ಹೊರಟಿದೆ, ಏನ್ ವಿಷಯ? ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ ಬಂದಿದೆ. ಮೊದಲನೇ ಪತ್ರಿಕೆ ತಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಈ ವಿಷಯ ವೆಂಕಟಪ್ಪಂಗೆ ತಿಳಿಸ್ಬಿಟ್ಟು ಬರ್ತೀನಿ. ಜೊತೆಗೆ ಸಮರ್ಥನು ಕರ್ಕೊಂಡು ಹೋಗ್ತೀನಿ. ಸರಿ ಜನ್ವಿ, ಒಂದು ಲೋಟ ನೀರು ತಗೊಂಡ್ಬಾ. ಓಕೆ ಅಣ್ಣ. ಅಣ್ಣ, ನೀರು. ಅಣ್ಣ, ಸಪ್ತಮಿ ಅದ್ಕೆ ಜೊತೆ ಮಾತಾಡಿ ಸಮಾಧಾನ ಮಾಡಿದ್ರಾ? ಮಾತಿಲ್ಲ, ಕತೆನೂ ಇಲ್ಲ ಅಂದಮೇಲೆ ಸಮಾಧಾನ ಆಗೋ ಮಾತೇ ಇಲ್ಲ. ಹೆಣ್ಮಕ್ಳು ಬೇಗ ಕೋಪ ಮಾಡ್ಕೋತಾರೆ, ಲೇಟಾಗಿ ಕ್ಷಮಿಸ್ತಾರೆ. ಆದರೆ ಗಂಡ್ಮಕ್ಳು ಉಲ್ಟಾ, ಕೋಪ ಲೇಟಾಗಿ ಮಾಡ್ಕೋತಾರೆ, ಬೇಗನೆ ಕ್ಷಮಿಸ್ಬಿಡ್ತಾರೆ. ಅದಕ್ಕೆ ಗಂಡ್ಮಕ್ಳೇ ಬೆಸ್ಟು. ಏನಂತೀಯ? ಅಣ್ಣ, ಇವಾಗ ಗಂಡ್ಮಕ್ಳು ಬೆಸ್ಟು ಹೆಣ್ಮಕ್ಳು ಬೆಸ್ಟು ಅಂತ ಮಾತಾಡ್ತಾ ಇಲ್ಲ. ನಿಮ್ದು ಅದಕ್ಕೆ ಅದು ಪ್ಯಾಚಪ್ ಮಾಡೋ ಸ್ಟೇಜಲ್ಲಿ ಇದೀವಿ ಅಷ್ಟೇ. ನನ್ನ ಹತ್ರ ಒಂದು ಪ್ಲಾನ್ ಇದೆ, ಬೇಕು ಅಂದ್ರೆ ಹೇಳ್ತೀನಿ. ಏಯ್, ಬೇಕು ಅಲ್ಲ, ಬೇಕೇ ಬೇಕು, ಹೇಳು. ಸಮರ್ಥಣ್ಣ ಅಪ್ಪ ಅದಕ್ಕೆ ಮನೆಗೆ ಲಗ್ನ ಪತ್ರಿಕೆ ತೋರ್ಸಕ್ ಹೋಗ್ತಿದ್ದಾರೆ. ಅವ್ರ ಬದಲು ನೀವೇ ಹೋಗಿ ನೈಸಾಗಿ ಮಾತಾಡಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಯಾವಾಗ, ಏನು, ಎಷ್ಟು ಗಂಟೆಗೆ ಅಂತ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳಿ. ಆ ಕಡೆಯಿಂದ ಡಮ್ ಡಮ್ ಅಂತ ಬ್ಲಡ್ ಬರ್ತಾನೆ ಇರುತ್ತೆ. ಗನ್ನಿಂದಲ್ಲ ಮೇಡಮ್, ಬಾಯಿಂದ. ಮಾತುಗಳ ಬುಲೆಟ್ ತರ ಇರುತ್ತೆ ಕಣೆ. ಅಣ್ಣ, ನೀವ್ ಅವ್ರ ಮನೆಗ್ ಹೋದ್ರೆ ಅದಕ್ಕೆ ನಿಮ್ ಮುಂದೆ ತಾನಾಗೆ ಕರ್ಗೋಗ್ತಾರಣ್ಣ. ನಿಮ್ಮಿಬ್ರು ಮಧ್ಯೆ ಇರೋ ಬಾಂಡಿಂಗ್ಗೆ ಅಂತದ್ದು. ಒಬ್ರು ಮತ್ತೊಬ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಜನ್ವಿ, ಇಷ್ಟು ಹೇಳ್ದೆ ಅಲ್ವಾ, ಅಷ್ಟು ಸಾಕು. ನಿಮ್ಮಣ್ಣ ನಿಮ್ಮ ಮದ್ಕಿನ ಹೇಗೆ ಸಮಾಧಾನ ಮಾಡ್ತಾನೆ ನೋಡ್ತಾ ಇರು. ಬಾ. ಬಾ, ಇದಿಟ್ಕೋ ಅಪ್ಪ, ಹೊರಡೋಣ. ಸರಿಯಪ್ಪ, ಹೊರಡೋಣ. ಒಂದು ನಿಮಿಷ. ಲಗ್ನ ಪತ್ರಿಕೆ ಸ್ಯಾಂಪಲ್ ತೋರಿಸೋದಕ್ಕೆ ಸಪ್ತಮಿ ಮನೆಗೆ ನಾನೇ ಹೋಗ್ತೀನಿ. ಏನು, ನೀನ್ ಹೋಗ್ತೀಯಾ? ನಾನೇ ಹೋಗ್ತೀನಿ. ಜಗಳ ಏನು ಮಾಡಕ್ ಹೋಗಲ್ಲ ತಾನೆ? ಜಗಳ ಮಾಡೋದಕ್ಕೆ ಹೋಗ್ತಿಲ್ಲ. ಪತ್ರಿಕೆ ಕೊಟ್ಟು ದೇವಸ್ಥಾನಕ್ಕೆ ಯಾವಾಗ ಹೋಗೋಣ ಅಂತ ಕೇಳ್ಕೊಂಡು ನೀಟಾಗಿ ಮಾತಾಡ್ಸ್ಕೊಂಡ್ಬರ್ತೀನಿ. ಲೇ ನಾಗರಾಜು, ಅವನಷ್ಟು ಕೇಳ್ಕೊತಾ ಇದ್ದಾನಲ್ಲ, ಹೋಗ್ಲಿ ಬಿಡು. ದೇವಿ ಬಾ, ಕೊಡೆ ಕಾರ್ಡ್ನ. ಸರಿ, ನಾನು ಹೋಗ್ಬಿಡ್ತೀನಿ.
ಏನಮ್ಮ ನಿನ್ ಮೊಮ್ಮಗ ನಾನೇ ಹೋಗ್ತೀನಿ ಅಂತ ಹೇಳ್ದ? ಏನ್ ಕಾರಣ ಇರ್ಬೋದು? ಆ ಅದೇ ಇನ್ನು ನೀನ್ ಆ ಕಾಲದಲ್ಲೇ ಇದೆಯಲ್ಲ ಅದೇ ಕಾರಣ.